ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಎಡಪಕ್ಷಗಳು ಇವತ್ತು ಕೋಲಾರ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಕೋಲಾರ ಸರ್ಕಾರಿ ಬಸ್ ಡಿಪೋ ಎದುರು ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದನೇ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಬಸ್ ಡಿಪೋ ಒಳಗಡೆ ನೋಡೋದಾದ್ರೆ ಯಾವುದೇ ಬಸ್ಗಳನ್ನು ಹೊರಗಡೆ ಹೋಗೋದಕ್ಕೆ ಅವಕಾಶ ಕೊಡದೆ ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಕೋಲಾರ ನಗರ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಅಂಗಡಿ ಮುಂಗಟ್ಟುಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು ಅಥವಾ ಬಸ್ ಸಂಚಾರ ಇರ್ಬೋದು ಎಲ್ಲವೂ ಕೂಡ ಈಗಾಗಲೇ ಬಂದ್ ಆಗಿದ್ದಾವೆ. ಪ್ರತಿಭಟನಾಕಾರರು ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಈಗಾಗಲೇ ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವ್ರನ್ನ ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆ ಅಗೌರವ ತರುವಂಥ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಕೋಲಾರ ನಗರ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಮುಂದಿನ ಹೋರಾಟ ಏನೆಲ್ಲ ಮಾಡಬೇಕು ಅಂತ ಹೇಳಿ ಪ್ಲಾನ್ ಇದೆ? ಬಂದ ನಂತರ ಇಲ್ಲಿ ತನಕ ಅವತ್ತೇನು ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡಿರುವಂಥ ಅಮಿತ್ ಶಾ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥವನು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಆ ಸ್ಥಾನನ ಅಲಂಕರಿಸಿದ್ದು ಸಂವಿಧಾನ ವಿರೋಧವಾಗಿ ಅಂಬೇಡ್ಕರ್ ಸಾಹೇಬರ ವಿರೋಧವಾಗಿ ಮಾತಾಡೋದ್ರಿಂದ, ಸಂವಿಧಾನದ ವಿರೋಧ ಚಟುವಟಿಕೆ ಮಾಡಿರೋದ್ರಿಂದ ಆತನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿ ಬಂದು ಇವತ್ತು ಕರೆ ಕೊಟ್ಟಿದ್ದೀವಿ. ರಾಷ್ಟ್ರಾದ್ಯಂತ ಹೋರಾಟಗಳು ನಡೀತಾ ಇದೆ, ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಕೋಲಾರನ್ನು ಬಂದ್ ಮಾಡಿದ್ದೇವೆ. ಎಲ್ಲಿ ತನಕ ಆತನ ವಜಾ ಮಾಡೋದಿಲ್ಲ, ಆತನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಿಲ್ವೋ ಸಂವಿಧಾನಬದ್ಧವಾಗಿ, ಅಲ್ಲಿ ತನಕ ನಮ್ಗೆ ಹಂತ ಹಂತವಾಗಿ ನಾವು ಹೋರಾಟಗಳನ್ನು ಮುಂದುವರಿಸ್ತಾನೆ ಹೋಗ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತಷ್ಟು ಪೋಷಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ, ಯಾಕೆಂದರೆ ಸಂವಿಧಾನ ನಮ್ಮ ಸ್ವರ್ಗ, ಸಂವಿಧಾನದ ಬದುಕೆ, ಸಂವಿಧಾನದ ಹಾದಿ ಮೇಲೆ ಇವತ್ತು ಭಾರತ ದೇಶದ ಎಲ್ಲ ಸಮುದಾಯಗಳು ಇದ್ರ ಸುಖವಾಗಿ ಬದುಕ್ತಾ ಇರೋದ್ರಿಂದ ಎಲ್ಲ ಸ್ವರ್ಗದ ಕಲ್ಪನೆ ಅಮಿತ್ ಶಾ ಹೇಳ್ತಾ ಇದ್ದಾರಲ್ಲ, ಆ ಸ್ವರ್ಗ ಭೂಮಿ ಮೇಲೆ ಇದೆ. ಇವತ್ತು ಸಂವಿಧಾನವೇ ನಮಗೆ ಸ್ವರ್ಗವನ್ನು ಕೊಟ್ಟಿದೆ. ಅದರಿಂದ ಎಲ್ಲಿ ತನಕ ಸಂಪುಟದಿಂದ ಅದನ್ನು ವಜಾ ಮಾಡೋದಿಲ್ಲ, ಹಂತ ಹಂತವಾಗಿ ನಮ್ಮ ಹೋರಾಟಗಳು ಇದ್ದೇ ಇರುತ್ತೆ. ಇದು ಹೋರಾಟಗಾರ ಮಾತು. ಅಂದರೆ ಸಚಿವ ಸಂಪುಟದಿಂದ ಕೈ ಬಿಡೋವರೆಗೂ ಕೂಡ ಯಾವುದೇ ರೀತಿ ಅಂದರೆ ಕನ್ವಿನ್ಸ್ ಆಗೋದಿಲ್ಲ, ನಾವು ಹೋರಾಟವನ್ನು ಬೇರೆ ಬೇರೆ ಹಂತಗಳಲ್ಲಿ ಮುಂದುವರಿಸ್ತೀವಿ ಅನ್ನುವಂಥದ್ದು ಅವರ ಮಾತು. ಮತ್ತೊಬ್ಬರು ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವತ್ತು ಏನೆಲ್ಲ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಇದೆ, ಏನೆಲ್ಲ ಮಾಡ್ತೀರಿ? ಟೋಟಲ್ ಇವತ್ತು ಏನಿದೆ ಕೋಲಾರ ನಗರದಲ್ಲಿ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಎಲ್ಲ ಕಡೆನೂ ರಸ್ತೆ ತಡೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ದಲಿತ ಮುಖಂಡರು ಏನಿದೆ ಅವರೆಲ್ಲ ಕೋಲಾರ ರೌಂಡ್ ಹೊಡಿತಾ ಇದ್ದಾರೆ. ಈಗಿಂದ 6 ಗಂಟೆವರೆಗೂ ನಾವು ಬಂದ್ ಮಾಡಬೇಕಂತ ಹೇಳಿದಿರಿ, ಮಾಧ್ಯಮಗಳು ಕೊಟ್ಟಿದ್ದೀರಿ, ಎಲ್ರಿಗೂ ವಿಚಾರ ತಿಳಿದಿದೆ. ಎಲ್ಲ ಅಲ್ಪಸಂಖ್ಯಾತರು, ದಲಿತ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಅಮಿತ್ ಶಾ ವಿರುದ್ಧವಾಗಿ ನಾವು ಸಂಪುಟದಿಂದ ವಜಾ ಮಾಡೋವರೆಗೂ ನಾವು ಹೋರಾಟಗಳನ್ನು ಮುಂದುವರಿಸ್ತಾನೆ ಇರ್ತೀವಿ. ಇದು ಹೋರಾಟಗಾರರ ಮಾತು. ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡುವವರೆಗೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ, ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದು ಹೋರಾಟಗಾರರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.